ಆ ಮಗುನ ಆಡಿಸೋದ ಯಶೋಧ ಅಂತ ತೋರಿಸ್ಬೇಕಾದ್ರೆ ಎಷ್ಟು ಜನ ಬರೆದಿದ್ದಾರೆ, ಎಷ್ಟೋ ಜನ ಸನ್ಯಾಸಿಗಳು ಆ ಕೃಷ್ಣನ ಬಗ್ಗೆ ಅದ್ಭುತವಾಗಿ ಬರೆದಿದ್ದಾರೆ. ಅಂದರೆ ನೃತ್ಯ, ಸಂಗೀತ, ಕಾವ್ಯ, ಸಾಹಿತ್ಯ, ಶಿಲ್ಪಕಲೆ ಎಲ್ಲದರಲ್ಲೂ ಕೂಡ ಕೃಷ್ಣನ ಜೀವನ ಹೇಗೆ ಪ್ರೇರಕವಾಗಿ ಬಂದಿದೆ ಅನ್ನೋದು ಬಹಳ ಮುಖ್ಯ. ಕೃಷ್ಣನ ಈ ಮಹಾಪುರುಷರ ಜೀವನವನ್ನು ಎರಡು ನೆಲೆಯಲ್ಲಿ ಗಮನಿಸಬಹುದು ಅಂತ ಹೇಳ್ತಾರೆ. ಆದರೆ ದುಃಖ ಒಂದು ರೀತಿಯಿಂದ ಅವನ ಚಾರಿತ್ರ್ಯದ ಅವಹೇಳನ ಮಾಡುವಂಥದ್ದು ಒಂದಾದರೆ, ಇನ್ನೊಂದು ಅತಿರೇಕ ಮಾಡುವಂಥದ್ದು. ಕೃಷ್ಣ ಮಾಡಿದ್ದೆಲ್ಲ ಸರಿಯೇ ಅಂತ ಹೊಗಳ್ಕೊಂಡು ಹೋಗುವಂಥದ್ದು ಇನ್ನೊಂದು. ಅವು ಎರಡನ್ನೂ ಬಿಟ್ಟು ಸ್ವಲ್ಪ ನೋಡೋಕೆ ಪ್ರಯತ್ನ ಮಾಡೋಣ. ನಮ್ಮ ಕಲ್ಪನೆಯಲ್ಲಿ ಅವತಾರ ಅಂತ ಬರುತ್ತೆ. ಆಗಲೇ ಒಂದು ಮಾತು ಹೇಳಿದೆ ನಾನು, ಕೃಷ್ಣನ ಜೀವನ ದ್ವಂದ್ವವಾದದ್ದು ಅಂತ. ತುಂಬ ದ್ವಂದ್ವಗಳಿದ್ದಾವೆ. ಅದಕ್ಕೆ ಮಾತಿದೆ. ಓಶೋ ಒಂದೆಲ್ಲ ನೋಡಿದೆ, ರಜನೀಶ್ ಅಂತ, ಎಲ್ಲರನ್ನೂ ಕ್ರಿಟಿಕಲ್ ಆಗಿ ನೋಡಿದಂಥ ಮನುಷ್ಯ. ಅವರೊಂದು ಕೃಷ್ಣನ ಬಗ್ಗೆ ಪುಸ್ತಕ ಬರೆದಿದ್ದಾರೆ, ತಾವು ಓದಬೇಕು. ಸುಮಾರು 600 ಪುಟದ ಪುಸ್ತಕ ಬರೀ ಕೃಷ್ಣನ ಬಗ್ಗೆ, 600 ಪುಟದ ಪುಸ್ತಕ. ಅದ್ರಲ್ಲಿ ಒಂದೇ ಸೆಂಟೆನ್ಸ್ ಹಾಕ್ತಾರೆ. ಫಸ್ಟ್ ಸೆಂಟೆನ್ಸ್ ಹೇಳ್ತಾರೆ, ಕೃಷ್ಣ ಈಸ್ ಅಟರ್ಲಿ ಇನ್ಕಂಪೇರಬಲ್. ಕೃಷ್ಣ ಈಸ್ ಅಟರ್ಲಿ ಇನ್ಕಂಪೇರಬಲ್. ಅವ್ರನ್ನ ಯಾರಿಗೂ ಹೋಲಿಸೋಕೆ ಸಾಧ್ಯ ಇಲ್ಲ. ಕೃಷ್ಣನ ಯಾರಿಗೂ ಹೋಲಿಸೋಕೆ ಸಾಧ್ಯ ಇಲ್ಲ. ಹೋಲಿಕೆಲ್ಲದಂಥ ವ್ಯಕ್ತಿ ಅಥವಾ ಏಕಮೇವಾದ್ವಿತೀಯ, ಅವನಂಥ ವ್ಯಕ್ತಿ ಇನ್ನೊಬ್ಬ ಇರಲಿಲ್ಲ, ಮುಂದಿರೋಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ದ್ವಾಪರದವನಾದರೂ ಕೂಡ ಭವಿಷ್ಯದ ವ್ಯಕ್ತಿ. ಆ ಕೋಶ ಬಹಳ ಚಂದ ಹೇಳ್ತಾರೆ. ರಾಮ ಬಂದರೆ ಅವನು ಹೇಗಿರಬೇಕು? ಅವನು ಹಾಗೆ ಇರಬೇಕು, ದಂಡ ಪಾಣಿ, ಅವನ ಕೈಯಲ್ಲಿ ಬಿಲ್ ಇರಬೇಕು, ಬಾಣ ಇರಬೇಕು, ತ್ರಿಭಂಗಿಯಲ್ಲಿ ನಿಂತಿರ್ಬೇಕಾತ, ಆಶೀರ್ವಾದ ಮುದ್ರೆಯ ಕೈಯಲ್ಲಿ ಇರಬೇಕು. ಹಾಗಿದ್ದರೆ ರಾಮ ಸರಿಯಪ್ಪ. ಕೋಶ ಹೇಳ್ತಾರೆ, ಕೃಷ್ಣ ಬಂದರೆ ಹಿ ಲುಕ್ಸ್ ಈಕ್ವಲಿ ಗುಡ್ ಇನ್ ಜೀನ್ಸ್ ಪ್ಯಾಂಟ್ ಅಂತ. ಕೃಷ್ಣನ ಹೇಗೆ ನೋಡಿದ್ರು ಆಗತ್ರಿ, ಹೇಗೆ ನೋಡಿದ್ರು ಚೆನ್ನಾಗಿರ್ತಾನ ಅವನು. ಅದು ರಾಮ ಹಾಗಲ್ಲ. ರಾಮ ಅತ್ಯಂತ ಗಂಭೀರ ಮರ್ಯಾದ ಪುರುಷೋತ್ತಮ, ಹಂಗೆ ಇರಬೇಕು. ಕೃಷ್ಣ ಹೇಗಾದರೂ ಇರ್ತಾನೆ, ಅಂದ್ಕೊಂಡು ಹೋಗ್ತಾನೆ. ಅದಕ್ಕೆ ಅವನು ಭವಿಷ್ಯದ ವ್ಯಕ್ತಿ ಅಂತ. 10,000 ವರ್ಷಗಳ ಮುಂದೆ ಕೂಡ ಪ್ರಸ್ತುತನಾಗಿರುವಂಥ ವ್ಯಕ್ತಿ ಕೃಷ್ಣ. ಯಾಕಂದರೆ ಒಂದು ಮಾತನ್ನು ದಯವಿಟ್ಟು ತಿಳ್ಕೋಬೇಕು, ನಮ್ಮ ಪ್ರತಿಯೊಂದು ಧರ್ಮಗಳಲ್ಲಿ ಒಂದು ದ್ವಂದ್ವ ಇದೆ. ಏನು ದ್ವಂದ್ವ? ಬಹಳಷ್ಟು ಧರ್ಮಗಳು ಹೇಳೋದೇನು ಅಂದರೆ, ಈ ಬದುಕು ಹಿಂಗೆಯಪ್ಪ, ನಮ್ಮ ಉದ್ದೇಶ ಸ್ವರ್ಗಕ್ಕೆ ಹೋಗುದು, ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ, ಇದು ಪ್ರಯೋಜನ ಇಲ್ಲ. ಸಾಕು ಮಾಡುವ ಜನ್ಮ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಅಂದರೆ ಈ ಜೀವನ ಪ್ರಯೋಜನ ಇಲ್ಲ, ಕೀಳು. ನಾವೇನಾದ್ರು ಆಸೆ ಪಟ್ಟಿದ್ರೆ ಮುಂದೆ. ಇದು ಇಸ್ಲಾಂನಲ್ಲೂ ಬರುತ್ತೆ, ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ನೀವು ಚೆನ್ನಾಗಿ ಬದುಕಿದರೆ ಮುಂದೆ ಸ್ವರ್ಗದಲ್ಲಿ ಮದ್ಯದ ಹೊಳೆ ಹರಿತದೆ. ಅದಕ್ಕೋಸ್ಕರ ಇಟ್ಕೊಡ್ಬೇಕು ಕಾಯ್ಕೊಂಡು. ನಾನು ಯಾಕೆ ಹೇಳ್ತೀನಿ ಅಂದರೆ, ಅಲ್ಲಿ ತೋರಿಸೋದು ಎಲ್ಲ ಅವಕಾಶ ನಮಗಿದೆ, ಇದು ಮುಖ್ಯ. ಅಂದರೆ ಬದುಕನ್ನು ಗೌಣವನ್ನು ಆಗಿಸಿ ಸ್ವರ್ಗದ ಬಯಕೆಯನ್ನು ಹಿರಿದನ್ನಾಗಿ ಮಾಡುವಂಥದ್ದು ಇದೆಲ್ಲ ಕಡೆ ಇರೋದು. ಬಹಳಷ್ಟು ಧರ್ಮಗಳು. ಅದ್ಯಾಕೆ ನಮ್ಮ ಅಲ್ಲಮ ಪ್ರಭು ಕೂಡ ಹೇಳಿಬಿಟ್ಟ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಯಾಕೆ ಒದ್ದಾಡ್ತಿ ಜೀವನ ಸಲುವಾಗಿ? ನಿನ್ನ ಜೀವನ ಮುಂದಿದೆ ಅಂದರೆ ಈ ಜೀವನ ಏನೋ ಪ್ರಯೋಜನ ಇಲ್ವಾ? ವ್ಯರ್ಥಾನ ಇದು ಅಂದ್ರೆ ಬಂದ್ವಿ. ಯಾಕೆ ಇಲ್ಲಿ ಒಂದು ಸಂತೋಷ ಪಡೆದ ಕರ್ಕೊಂಡೇ ಬದುಕಬೇಕೆ ನಾವು? ಈ ಜೀವನಕ್ಕೆ ಅರ್ಥ ಇಲ್ವಾ? ಇದು ಭಾಳ ಚೆನ್ನಾಗಿರೋ ಪ್ರಶ್ನೆ. ಇದು ನಮ್ಮಲ್ಲಿ ಈ ಜೀವಕ್ಕೆ ಏನು ಅರ್ಥ ಇಲ್ಲ, ಆತ್ಮ ಮುಖ್ಯ. ನಾವು ಜೀವನ 2 ಭಾಗ ಮಾಡಿಬಿಟ್ವಿ, ದೇಹ ಮತ್ತು ಆತ್ಮ 2 ಬೇರೆ ಭಾಗ ಮಾಡಿದ್ವಿ. ದೇಹ ಹೋಗ್ತದೆ, ದೇಹಿ ಮೋಸ್ಮಿನ್ ಯಥಾ ದೇಹಿ ಕೌಮಾರ್ಯಂ ಜೀವರ್ ಹೇಳ್ಕೊಂಡು ಹೋಗ್ಬಿಟ್ಟು ಇದೇನು ದೇಹದ ಪ್ರಯೋಜನ ಇಲ್ಲ. ವಾಸಾಂಸಿ ಜೀರ್ಣಾನ ಯಥಾ ವಿಹಾಯ, ಇದೊಂದು ಬಟ್ಟೆ ಇದ್ದಂಗೆ ಬಿಸಾಕಿಡೋದು. ಆತ್ಮ ಪ್ರಜ್ಞೆ ಜಸ್ಟ್ ಹೋದು. ಆತ್ಮ ಬೇಕು ಅಂತ ದೇಹ ಬಿಡೋಕ್ಕಾಗತ್ತಾ? ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು. ಗುಂಡಪ್ಪ ಹೇಳು, ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದನು ಋಷಿಗಳು ವರೆದಿಗರೋ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಿಮ್ಮ ಗುರಿಗೈದಿಪ್ಪುದು ಮಂಕುತಿಮ್ಮ ಅಂತ ಚಂದ ಇದೆ. ಇದು ಕೃಷ್ಣನ ಕೆಲಸ. ಅವನು ಆತ್ಮ ಬೇಕು ಅಂತ ದೇಹ ಬಿಡಬಾರ್ದು ಅಂತ ಹೇಳಿಲ್ಲ, ಎರಡವನ್ನೂ ಸ್ವೀಕಾರ ಮಾಡಿದ. ದೇಹದ ಅಪೇಕ್ಷೆಗಳನ್ನು ಪೂರೈಸಿಕೋ, ಆತ್ಮವನ್ನು ಬಿಡಬೇಡ. ಇದನ್ನೇ ಗುಂಡಪ್ಪ ಹೇಳೋದು. ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು. ಇದು ಬರೀ ಕಷಾಯ ಇದ್ದಂಥ ಕಲ್ಮಶ ವಲ್ಮೀಕ ಗೊತ್ತಾಯಿತು, ಬರೀ ಪಾಪದ ಗೊತ್ತಾಯಿತು ಅನ್ನೋದು. ನಾವು ಜೀವ ಐತಿ, ಚರ್ಮ ಏನಿದೆ ಒಳಗಡೆ, ಏನಿದೆ ಒಳಗೆ? ಮಾನವ ಮೂಡೆ ಮಾಂಸದ ತಡಿಕೆ. ಕಲ್ಮಶದ ವಲ್ಮೀಕ, ಹೊಲಸಿನ ಚೀಲ ಅಂತ ಅನ್ಬೇಡ ದೇಹಕ್ಕೆ. ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದು ಋಷಿಗಳು ವರದಿಹರೋ. ಈ ದೇಹವನ್ನು ಬ್ರಹ್ಮಪುರಿ ಅಂತಾರೆ, ಬ್ರಹ್ಮನ ನೆಲೆ ಅಂತ ಕರೀತಾರೆ.
ಉದಾಹರಣೆ ಎಷ್ಟು ಚೆನ್ನಾಗಿದೆ ನೋಡಿ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ. ಕುದುರೆ ಶಕ್ತಿ ಇದೆ, ಅಸಾಧ್ಯ ಶಕ್ತಿ ಇದೆ. ಹಮ್ಮುಳ್ಳ ಹಯವ ಕಾಪಿಟ್ಟು ಚೆನ್ನಾಗಿ ನೋಡಿಕೊಂಡು ಕಡಿವಾಣ ತೊಡಿಸೆ. ಕಡಿವಾಣ ಹಾಕಿದರೆ ನಿಮ್ಮ ಗುರಿಗೈದಿಪ್ಪುದು ಮಂಕುತಿ. ಆದ್ದರಿಂದ ದೇಹವನ್ನು ಬಿಡೋಂಗಿಲ್ಲ, ಆತ್ಮಪ್ರಜ್ಞೆಯನ್ನು ಮರೆಯಂಗಿಲ್ಲ. ಎರಡನ್ನೂ ಸಮಾನವಾಗಿ ನೋಡಿದಂಥವನು ಕೃಷ್ಣನ. ಇದನ್ನು ದೇಹವನ್ನು ನಿರ್ಣಯ ಮಾಡಲೇ ಇಲ್ಲ, ಅಂತ ನಿರಾಕರಿಸಲಿಲ್ಲ. ಅಕಸ್ಮಾತ್ ನಾನು ದೇಹ ಬೇಡ, ನಮ್ಗೆ ಇನ್ನೊಂದಿದೆಯಲ್ಲ, ನಮ್ಗೆ ಯಾವ ಚಿಂತನೆ ಬಂದರೂ ದೇಹದ ಮೂಲಕನೇ ಬರಬೇಕಲ್ವಾ, ನಮ್ಮ ಜ್ಞಾನೇಂದ್ರಿಯಗಳ ಮೂಲಕನೇ ಬರಬೇಕು. ಒಳ್ಳೆ ಚಿಂತನೆ ಬಂದರೂ ಅಲ್ಲಿಂದಾನೇ ಬರಬೇಕು, ಕೆಟ್ಟದ್ದು ಬಂದರೂ ಅಲ್ಲಿಂದಾನೇ ಬರಬೇಕು. ಸುಖ ದುಃಖದ ಪರಿಚಯ ಆಗೋದು ಕೂಡ ದೇಹದ ಮೂಲಕನೇ ಆಗಬೇಕು. ದೇಹವನ್ನು ಹ್ಯಾಕೆ ಬಿಡ್ತೀರಿ ನೀವು ಅಂತ ಹೇಳಿ ಕೃಷ್ಣ ಹೇಳಿದವನು. ಅವನಿಗೆ ಎರಡೂ ಸ್ವೀಕಾರ ಆಟ. ಅವನು ಗೋಪಿಕಾಸ್ತ್ರೀಯರಿಗೆ ರಾಸಕ್ರೀಡೆಯೂ ಮಾಡಬಲ್ಲ, ಅಕ್ಷೋಹಿಣಿ ಸೈನ್ಯದ ನಡುವೆ ಯುದ್ಧದ ಮಾತು ಆಡಬಲ್ಲ. ಎರಡೂ ಸಾಧ್ಯ ಇದೆ ಕೃಷ್ಣನಿಗೆ. ಆ ಎರಡು ಸೈನ್ಯದ ನಡುವೆ ನೋಡಿ, ಕಲ್ಪನೆ ಮಾಡಬೇಕಾದ್ರೆ ನಾವು ಗ್ರೇಟೆಸ್ಟ್ ಇಮ್ಯಾಜಿನೇಷನ್ಸ್. 11 ಅಕ್ಷೋಹಿಣಿ ಸೈನ್ಯ ಒಂದು ಕಡೆಗೆ, ಇನ್ನೂ 7 ಅಕ್ಷೋಹಿಣಿ ಸೈನ್ಯ ಒಂದು ಕಡೆಗೆ ಯುದ್ಧದ ತುಡಿದ ಬಂದು ನಿಂತುಕೊಂಡಾಗ ಎರಡೂ ಯುದ್ಧ ಸೈನ್ಯಗಳ ನಡುವೆ ರಥ ನಿಲ್ಲಿಸಿ ಭಗವದ್ಗೀತೆ ಹೇಳೋದಿದೆಯಲ್ರಿ. ಅವಾಗ 700 ಶ್ಲೋಕ ಯುದ್ಧದ ಮಧ್ಯೆ ಶಾಂತಿ ಹೇಳೋದು, ಧರ್ಮದ ಪ್ರಜ್ಞೆ ಹೇಳೋದು, ಆತ್ಮಪ್ರಜ್ಞೆ ಹೇಳುವಂಥ ಕೃಷ್ಣ ಹೇಗಿದ್ದಾನೆ ಅವನು ಅಂತ ಎರಡನ್ನೂ ಸ್ವೀಕಾರ ಮಾಡ್ತಾನೆ, ಯಾವುದನ್ನು ಬಿಡೋದಿಲ್ಲ. ಅದಕ್ಕೆ ದ್ವಂದ್ವಗಳ ಮಿತಿಯನ್ನು ಅರಿತವನು ಮಾತ್ರ ದ್ವಂದ್ವಗಳನ್ನು ದಾಟಬಲ್ಲ. ಒಂದು ಉದಾಹರಣೆ ಹೇಳ್ಬಿಡ್ಬೇಕು. ಶಿಕ್ಷಣದ ಬಗ್ಗೆ 2 ಮಾತಿದೆ. ಶಿಕ್ಷಣ ಅನ್ನುವಂಥ ಪದ ಲ್ಯಾಟಿನ್ ಎಡ್ಯುಕೇರ್ ಇಂದ ಬಂದದ್ದು ಅಂತ ಹೇಳಿ. ಇದೊಂದು ಭಾಳ ಚೆನ್ನಾಗಿರೋದು. ನಾನು 1001ನೇ ಇಸ್ವಿಯಲ್ಲೋ 2ನೇ ಇಸ್ವಿಯಲ್ಲೋ ಜಿನೀವಾದಲ್ಲಿದ್ದೆ. ಒಂದು ಸೈಂಟಿಫಿಕ್ ಕಾನ್ಫರೆನ್ಸ್ ಇದ್ದಾಗ ಒಂದು ಸಣ್ಣ ಕಮಿಟಿಗೆ ನಾನು ಆ ಡಿಸ್ಕಷನ್ ನಾನು ಚೇರ್ಮನ್ ಮಾಡಿದ್ರು ಸೆಷನ್ಗೆ. ಯುರೋಪಲ್ಲಿ ಇನ್ನೂ ಚರ್ಚೆ ತುಂಬ ಇದೆ ಅದರ ಬಗ್ಗೆ. ಎಜುಕೇಷನ್ ಪದದ ಮೂಲ ಯಾವುದು ಅಂತ, ರೂಟ್ ಆಫ್ ದಿ ವರ್ಡ್. ಕೆಲವರು ಎಡ್ಯುಕೇರ್ ಅಂತ ಹೇಳ್ತಾರೆ, EDUCARE. ಎಡ್ಯುಕೇರ್ ಅಂತ ಟು ಡ್ರಾ ಔಟ್, ಫುಲ್ ಔಟ್, ಒಳಗಿರೋ ಶಕ್ತಿಯನ್ನು ಹೊರಗೆ ತೆಗೆದು ಅದನ್ನು ಡ್ರಿಲ್ ಮಾಡಿ ಪರ್ಫೆಕ್ಟ್ ಮಾಡೋದು, ಇದು ಎಡ್ಯುಕೇರ್ ಅಂತ. ಯುರೋಪಲ್ಲಿ ಇನ್ನೊಂದು ಅಷ್ಟೇ ಬಲಿಷ್ಠವಾದ ಇನ್ನೊಂದು ಗುಂಪಿದೆ. ಅವ್ರು ಹೇಳ್ತಾರೆ ಎಡ್ಯುಕೇರ್ ಅಲ್ಲ, ಲ್ಯಾಟಿನ್ ಪದ ಅದು ಎಡ್ಯುಸೆರೆ, EDUCERE, ಎಡ್ಯುಸೆರೆ. ಎಡ್ಯುಸೆರೆ ಅಂದರೆ ಟು ಟ್ರಾನ್ಸೆಂಡ್, ಟು ಗೋ ಬಿಯಾಂಡ್, ದಾಟಿ ಹೋಗುವಂಥ. ಅವರಿಬ್ಬರು ತಮ್ಮ ಪೇಪರ್ ಪ್ರೆಸೆಂಟ್ ಮಾಡಿದ್ರು. ನಾನು ಅಧ್ಯಕ್ಷನಾಗಿ ನಾನು ಮಾತಾಡಬೇಕಲ್ಲ. ನಾನು ಹೇಳಿದ್ದು ಯಾಕೆ ಜಗಳಾಡ್ತೀರಿ ಗೊತ್ತಾಗಲಿಲ್ಲ ನನಗೆ. ಎರಡೂ ಬೇಕಲ್ವ ಶಿಕ್ಷಣಕ್ಕೆ, ಎಡ್ಯುಕೇರ್ ಎಡ್ಯುಸೆರೆ ಎರಡೂ ಬೇಕು. ಎಡ್ಯುಕೇರ್ ಅಂದ್ರೆ ಏನು? ಮಗುಗೆ ಪಾಠವನ್ನು ಚೆನ್ನಾಗಿ ಹೇಳಿ ಗಟ್ಟಿ ಮಾಡಿಸೋದು ಒಂದಾದರೆ, ಎಡ್ಯುಸೆರೆ ದಾಟಿ ಮಿತಿಗಳನ್ನು ದಾಟಿ ಹೋಗಬೇಕು. ಒಂದು ಉದಾಹರಣೆ ಕೊಡೋದಾದರೆ, ನೀವು ಶಾಸ್ತ್ರೀಯ ಸಂಗೀತ ಕಲಿಯೋದಿದ್ರೆ ಕೆಲವರು ಒಂದು ರಾಗ ಕಲಿಬೇಕಾದ್ರೆ ವರ್ಷಗಟ್ಟಲೆ ತೆಗೆದುಕೋಬೇಕು. ನೋಡಿರ್ಬೇಕು, ರಾಗವನ್ನು ಹಿಡ್ಕೋಬೇಕು, ತದಿಸ್ಬೇಕು ಅಂದರೆ ಆ ರಾಗ ಕಲಿಬೇಕಾದ್ರೆ ಮೊದಲು ಗುರುಗಳ ಕಡೆ ಹೋಗಿ ಅದರ ಆರೋಹಣ ಏನು, ಅವರೋಹಣ ಏನು, ಅದರ ಪಲ್ಲವಿ ಏನು ಎಲ್ಲ ನೋಡಿಕೊಂಡು ಬಿಗಿಯಾಗಿ ಹಾಡಬೇಕಾಗುತ್ತೆ. ಆ ಬಂಧ ದಾಟಿ ಹೋಗಬಾರ್ದು. ಆ ಬಂಧದ ದಾಟಿ ಹೋದರೆ ಬೇಸೂರ ಆಗ್ತದೆ. ರಾಗ ಕೆಟ್ಟು ಅಂದರೆ ರಾಗದ ಎಲ್ಲ ಮಿತಿಗಳನ್ನು ಅರ್ಥ ಮಾಡ್ಕೊಂಡು ಅದರೊಳಗೆ ಹಾಡಬೇಕು. ನೀವು ಹಾಗೆ ಮಿತಿಯೊಳಗೆ ಹಾಡ್ತಾ ಇದ್ದರೆ ಇನ್ನೊಂದು ರಾಗ ಸೃಷ್ಟಿ ಆಗೋದೇ ಹಾಗೆ. ಬಾಲಮುರಳಿ ಕೃಷ್ಣ ಅಂತ ಜೀನಿಯಸ್ ಅಷ್ಟು ರಾಗಗಳನ್ನು ಸೃಷ್ಟಿ ಮಾಡೋಕೆ ಹೆಂಗೆ ಸಾಧ್ಯ ಆಯಿತು ಅಂದರೆ, ಒಂದು ರಾಗದ ಮಿತಿಯೊಳಗಿರಬೇಕು, ಅದರ ಮಿತಿಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಆದರೆ ಒಂದ್ಸಲ ಅರ್ಥ ಅದನ್ನು ದಾಟಿ ಮೇಲೆ ಹೋಗಬೇಕು, ಸೀಮೋಲ್ಲಂಘನ ಆಗಬೇಕು. ಇದು ಶಿಕ್ಷಣ. ನಾನು ಅಲ್ಲೇ ಕೂತಿದ್ದೀನಿ, 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಂದರೆ 10th ಸ್ಟ್ಯಾಂಡರ್ಡ್ ಕೂತ್ಕೋತೀನಿ ನಾನು. ಅದನ್ನು ಓದಿ ಅದನ್ನು ದಾಟಿ ಮೀರಿ ಹೋಗಬೇಕು ಮೇಲೆ. ಈ ದ್ವಂದ್ವಗಳನ್ನು ದಾಟಬೇಕು. ದ್ವಂದ್ವ ಅಂದರೆ ಮೊದಲು ನಾನು ತಿಳ್ಕೋಬೇಕಾದದ್ದು, ದಾಟಿ ಹೋಗೋದು 2 ಹಂತ. ಅವು ಎರಡನ್ನೂ ಸಮರ್ಥವಾಗಿ ನಿಭಾಯಿಸುವವನು ಕೃಷ್ಣ ಮಾತ್ರ. ಆ ದ್ವಂದ್ವಗಳನ್ನು ಮೀರಿದವನು. ಆದ್ದರಿಂದ ಕೆಲವೊಂದು ಸಲ ನಮಗೇನಾಗುತ್ತೆ, ಅವನು ದ್ವಂದ್ವಗಳನ್ನು ಸುಲಭವಾಗಿ ದಾಟಿ ಬಿಡ್ತಾನೆ. ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳೋದು, ಯಾಕೆ ಹಿಂಗೆ ಮಾಡಿದವನು ಅಂತ ಗೊತ್ತಾಗುತ್ತೆ. ಆದ್ದರಿಂದ ಕೃಷ್ಣನನ್ನು ಜನ ಭಾಗ ಮಾಡ್ಕೊಂಡು ನೋಡ್ತಾರೆ.